ಕುಶಾಲನಗರ ಬಾಳೆಗುಂಡಿಯಲ್ಲಿ ಮಹಿಳೆಯನ್ನ ಬಲಿ ತೆಗೆದುಕೊಂಡ ಕಾಡಾನೆ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಪತ್ತೆ ಕಾರ್ಯ ನಡೆಸುವಂತೆ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಸೂಚಿಸಿದರು. ಕಾವೇರಿ ನಿಸರ್ಗಧಾಮದಲ್ಲಿ ಅರಣ್ಯ ಅಧಿಕಾರಿಗಳೊಂದಿಗೆ ಆನೆ ಮಾನವ ಸಂಘರ್ಷ ನಿಯಂತ್ರಣ ಸಂಬಂಧ ಶಾಸಕರು ಸಭೆ ನಡೆಸಿದರು. ಆನೆ ಮಾನವ ಸಂಘರ್ಷ ತಪ್ಪಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಪರಿಣಾಮಕಾರಿ ಕಾರ್ಯನಿರ್ವಹಿಸುವ ಅಗತ್ಯ ಇದೆ. ಕಾಡಾನೆ ಹಾವಳಿ ತಡೆಗೆ ಕ್ರಮ ಕೈಗೊಂಡು ವಿಫಲ ಆಗ್ತಾ ಇರುವ ಬಗ್ಗೆ ಅವಲೋಕಿಸಬೇಕು. ಇತ್ತೀಚೆಗೆ ಜಿಲ್ಲೆಯಲ್ಲಿ 4 ಮಂದಿ ಅಮಾಯಕ ಜೀವಿಗಳು ಕಾಡಾನೆಗಳಿಗೆ ಬಲಿಯಾಗಿವೆ. ಬಲಿಯಾದ ಜೀವಕ್ಕೆ ಸರ್ಕಾರದ ಪರಿಹಾರ ಧನ ಒದಗಿಸುವುದೊಂದೇ ಪರಿಹಾರ ಮಾರ್ಗ ಆಗಬಾರದು. ಜೀವಹಾನಿ ತಡೆಗಟ್ಟೋಕೆ ಪರಿಣಾಮಕಾರಿಯಾದ ಕಾರ್ಯಯೋಜನೆ ಅಗತ್ಯ ಇದೆ ಎಂದು ತಿಳಿಸಿದರು. ಜಿಲ್ಲೆ ವ್ಯಾಪ್ತಿಯಲ್ಲಾಗಿರುವಂತಹ ದುರ್ಘಟನೆಗಳು ನಮ್ಮ ಹಿರಿಯ ಅಧಿಕಾರಿಗಳು, ಫಾರೆಸ್ಟ್ ಇಲಾಖೆ ಅಧಿಕಾರಿಗಳು, CCF ಹಾಗೆ DFO ಜೊತೆಲಿ ನಮ್ಮ ಸ್ಥಳೀಯ ನಾಯಕರುಗಳಾದಂತಹ ಅರುಣ್ ಮಾಚೆ ಸರ್ ಇರ್ಬೋದು, ಚಂದ್ರಕಲಾ ಮೇಡಮ್ ಇರ್ಬೋದು, ಶಶಿಯಣ್ಣ ಇರ್ಬೋದು, ಅದೇ ರೀತಿಯಲ್ಲಿ ಮಂಜಣ್ಣ, ಜೋಶಣ್ಣ, ಪ್ರಮೋದನ, ಹಿರಿಯ ಅಧಿಕಾರದ ಸೋನಲ್ ಮೇಡಮ್ ಅವರು, ಅಭಿಷೇಕ್, ಆಮೇಲೆ ಗೋಪಾಲ್ ಜೊತೆ, ಆಮೇಲೆ ನಮ್ಮ ತಹಸೀಲ್ದಾರ್ ಜೊತೆ ಯಾವ ರೀತಿಲಿ ಜನಕ್ಕೆ ಒಂದು ಅಲರ್ಟ್ನೆಸ್ ಇರ್ಬೋದು, ಪ್ಲಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಶ್ವಾಸ ಹೆಂಗೆ ಬೆಳೆಸ್ಕೊಳ್ಬೇಕು ಅಂತ ಒಂದು ಸಣ್ಣದಾಗಿ ಒಂದು ಚರ್ಚೆ ಮಾಡಲಿಕ್ಕೆ ಏನು ಇವತ್ತು ನಮ್ಮ ನಿಸರ್ಗಧಾಮ ಭಾರತದಲ್ಲಿ ಕೂತಿ ಒಂದು ಸಮಾಲೋಚನೆಗಿಂತ ಒಂದು ರೀತಿಲಿ ಇಂಟ್ರಾಕ್ಷನ್ ಜೊತೆಲಿ ಎಲ್ಲಿ ನಾವು ಎಳ್ತಾ ಇದೀವಿ ಅಂತ ಒಂದು ರೀತಿಲಿ ನಾವು ಅನ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಆನೆನ ಕಾಪಾಡಬೇಕು, ಆನೆನ ರಕ್ಷಣೆ ಮಾಡಬೇಕು, ಫಾರೆಸ್ಟ್ನ ಬೆಳೆಸಬೇಕು ಅಂತ ಎಲ್ಲರದ್ದು ಆಸೆ ಇದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕಿಂತ ಹೆಚ್ಚು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ 20 ಲಕ್ಷ ರೂಪಾಯಿ ಬೆಲೆಗೆ ಅಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ನೀವು ಇಮಿಡಿಯೇಟ್ ಆಗಿ ಆ ಕಾಂಪನ್ಸೇಷನ್ ಅದೆಲ್ಲ ಕೊಡೋದು ಅದು ಒಂದ್ ಕಡೆಯಲ್ಲಿ, ಬಟ್ ನಮ್ಮ ಅಲರ್ಟ್ ಸಿಸ್ಟಮ್ ಅಲ್ಲಿ ನಾವು ಫೇಲಿಯರ್ ಅಂತ ನನ್ನ. ಕಾಡಿನಲ್ಲಿ ಆನೆಗಳಿಗೆ ಕುಡಿಯೋ ವ್ಯವಸ್ಥೆ ಮಾಡಬೇಕು ಅಂತ ಶಾಸಕ ಮಂತರಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. ದುಬಾರಿಯಲ್ಲಿ 8 ಕೋಟಿ ವೆಚ್ಚದಲ್ಲಿ ನಿರ್ಮಿಸೋಕೆ ಉದ್ದೇಶಿಸಿರುವ ತೂಗು ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಳೆಗೆ ಮುನ್ನವೇ ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಬೇಕಿದೆ ಎಂದರು. ಇದರೊಂದಿಗೆ ದುಬಾರಿ ಆನೆ ಶಿಬಿರ ಸುಂದರೀಕರಣ ಯೋಜನೆ ಬಗ್ಗೆ ಮಾಹಿತಿ ಪಡೆಕೊಂಡರು. ಇದೇ ಸಂದರ್ಭ ಅರಣ್ಯ ಇಲಾಖೆಯಿಂದ ನಿರ್ಮಿಸಿರುವ ಅಂಗಡಿ ಮಳಿಗೆಗಳನ್ನು ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ, ಕೊಡಗು ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಾಲಿ ವ್ರಿಸ್ನಿ ಉಪಸ್ಥಿತರಿದ್ದರು. ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲಿಫೆಂಟ್ಸ್ ವಿಚ್ ಆರ್ ಹೌಸ್ಡ್ ಇನ್ ಎಸ್ಟೇಟ್ಸ್, ನೀವು ಹೇಳ್ದಂಗೆ 100 ರಿಂದ 170 ಆನೆಗಳು ನಮ್ಮ ಪ್ರೈವೇಟ್ ಪ್ಲಾಂಟೇಶನ್ಸ್ ಅಲ್ಲಿ ಇರೋದ್ರಿಂದ ಅದನ್ನ ಯಾವ ರೀತಿಲಿ ನೀವು ಜವಾಬ್ದಾರಿ ತಗೊಂಡು ಹೊರಗಡೆ ಓಡಿಸೋಕ್ಕಾಗುತ್ತೋ, ಇಲ್ಲಾಂದ್ರೆ ನಾನು ಇನ್ನೊಂದು ಅದಕ್ಕೆ ಹೇಳ್ತಿದ್ದೆ, ಆ ತೋಟ ನನ್ಗೆ ಗೊತ್ತಿರಂಗೆ ಯಾರು ಇದು ಮಾಡ್ತಾ ಇಲ್ಲ. ಪ್ಲಾಂಟೇಶನ್ ಐ ಥಿಂಕ್ ಅಬ್ಯಾಂಡನ್ ದಟ್ ಪ್ಲಾಂಟೇಶನ್, ಕೆಲವು ಕಡೆ ಮಾಡ್ಬಿಟ್ಟು ಕೆಲವು ಕಡೆ ಬಿಟ್ಬಿಟ್ಟವ್ರೆ. ಆ ವಿಚಾರದಲ್ಲಿ ನಮ್ಮ ಜನಕ್ಕೆ ನೆನ್ನೆ ದೊಡ್ಡ ಮಟ್ಟದಲ್ಲಿ ನಮ್ಮ ವಿರೋಧ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ರು. ನಾವು ರಾಜಕೀಯ ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ. ಇಲ್ಲಿ ಮಾತ್ರ ನೀವು ಹೇಳ್ದಂಗೆ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಧೈರ್ಯ ಕೊಡೋಂಥ ಕೆಲಸ ಮಾಡಬೇಕು. ಅಲರ್ಟ್ ಸಿಸ್ಟಮ್ಮು ನಮಗೇನು ಸೈರೆನ್ಸ್ ಇರ್ಬೋದು, ರೋಡ್ ಕ್ರಾಸಿಂಗ್ ಮಾಡೋಂಥ ಸಂದರ್ಭದಲ್ಲಿ ಆ ಡಿಜಿಟಲ್ LED ಸ್ಕ್ರೀನ್ಸ್ ಇರ್ಬೋದು, ಇಲ್ಲಾಂದರೆ ನಿಮ್ಮ SMS ಅಲರ್ಟ್ಸ್ ಇರ್ಬೋದು, ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಬಟ್ 100% ಕಂಪ್ಲೀಷನ್ ಸಿಕ್ಕಿದ್ರೆ ಇಟ್ ಇಸ್ ಗ್ರೇಟ್. ಬಟ್ ಅಂದರೆ ಇದು ಬಟ್ ಈಗ ನೀವು ಹೇಳ್ದಂಗೆ ಆ ರೈಲ್ವೆ ಬ್ಯಾರಿಕೇಡಿಂಗ್ ಸೈಂಟಿಫಿಕ್ ಆಗಿ 2 ಬ್ಯಾರಿಕೇಡ್ಸ್ ಅಂತ ಮಾಡಿದ್ವಿ, 2 ಲೈನ್ಸ್ ಅಂತ ಮಾಡಿದ್ವಿ. ಈಗ ನಮ್ಮ ಕೆಲವು ಆನೆಗಳು ಅಂಡರ್ ಹೋಯ್ತಾವೆ, ಕೆಲವು ಟೈಮಲ್ಲಿ ದಾಟಕ್ಕೂ ಹೋಯ್ತಾವೆ. ಸೊ ವಿ ಹ್ಯಾವ್ ಟು ರಿವ್ಯೂ ದಟ್ ಸ್ಟ್ರಾಟಜಿ ಆಲ್ಸೋ ಮೈ ಥಿಂಕಿಂಗ್. ಇಲ್ಲಾಂದ್ರೆ ಒಂದು ಅಡ್ಡಕ್ಕೆ ಏನಾದ್ರೆ ಒಂದು ಕ್ರಾಸ್ ಬ್ಯಾರಿಯರ್ ಏನಾದ್ರೆ ಆಗ್ಬೇಕಾ, ಕ್ರಾಸ್ ಅಲ್ಲೋ, ಇಲ್ಲಾಂದ್ರೆ ನೀವು ಹೈಬ್ರಿಡ್ ಮಾಡೆಲ್ ಅಲ್ಲಿ ನಾವೇನು ಸೋಲಾರ್ ಇರ್ಬೋದು, EPT ಇರ್ಬೋದು, ಎಲಿಫೆಂಟ್ ಇದು. ಬಟ್ ದೆರ್ ಆರ್ ಲೂಪ್ ಹೋಲ್ಸ್ ಇನ್ ದಟ್ ಸಿಸ್ಟಮ್. ನೀವು ಹೇಳ್ದಂಗೆ ಸರ್ಕಾರ 1500 ಕೋಟಿ ಅಂತ ನಾವು ಘೋಷಣೆ ಮಾಡ್ತಾ ಇರ್ತೀವಿ, ಬಟ್ ಕಂಪ್ಲೀಷನ್ ಯಾವ ಮಟ್ಟಕ್ಕಾಗಿದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ನಮ್ಮ ಜಿಲ್ಲೆಯಲ್ಲಿ ನೀವು ಹೇಳ್ದಂಗೆ 70-80 ಕಿಲೋಮೀಟರ್ ಏನು ಕಳೆದ 2 ವರ್ಷದಲ್ಲಿ ಏನು ನಾವು ಪ್ರಾರಂಭ ಮಾಡಿದ್ವಿ, ಆದಷ್ಟು ಬೇಗ ನಾವು ಮಾಡಬೇಕು ಅಂತ ನಿಮಗೆ ಹೇಳ್ತಾ. ಆಮೇಲೆ ಇನ್ನೊಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ನಿಮಗೆ ಮನವಿ ಮಾಡ್ಕೋತೀವಿ ಅಂತಂದ್ರೆ, ವೇರ್ ಎವರ್ ಯು ಆರ್ ಫೇಸಿಂಗ್ ಇಶ್ಯೂಸ್ ಆನ್ ಬಾಟಲ್ ನೆಕಿಂಗ್ ವೇರ್ ಯು ಕೆನಾಟ್ ಕಂಪ್ಲೀಟ್ ದ ಬ್ಯಾರಿಕೇಡ್ ವರ್ಕ್, ನಮಗೆ ಗಮನಕ್ಕೆ ತಗೊಂಬನ್ನಿ. ನೀವು ಹೇಳ್ದಂಗೆ ಯಾವುದೋ ಮನೆ, ನೀವು ಹೇಳ್ದಂಗೆ ಡ್ರಿಲ್ಲಿಂಗ್ ಆಗಬೇಕು, ಬ್ಲಾಸ್ಟಿಂಗ್ ಆಗಬೇಕು, ರಾಕ್ ಬ್ಲಾಸ್ಟಿಂಗ್ ಆಗಬೇಕು, ಅವಾಗ ಒಂದು ಸ್ವಲ್ಪ ಜನ ಒಪ್ಪೋದಿಲ್ಲ, ಒಪ್ಕೊಳ್ಳೋದು. ಬಟ್ ನೀವು ಹೇಳ್ದಂಗೆ ಬ್ಯಾರಿಕೇಡು ಅದು ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಿ ನೀವೇನು ಮಾಡಿ